ರಾಜ್, ಅದೇನು ಅಂತ ಹೇಳಿ. ಅದು 1 2 3. 1 2 3ನಾ? ಹಂಗಂದ್ರೆ ಅದು ಅದು ಯಾಕ್ರಿ ಇಷ್ಟೊಂದು ತಡವರ್ಸ್ತಾ ಇದ್ದೀರಾ? ಅದೇನು ಹೇಳ್ಬೇಕು ಬೇಗ ಹೇಳಿ. ಅದೇನು ಇಂಪಾರ್ಟೆಂಟ್ ವಿಷಯ ಅಲ್ಲ ಬಿಡಿ. ಇಲ್ಲ, ಏನೋ ವಿಷಯ ಇದೆ. ನನ್ನ ಹತ್ರ ಏನೋ ಹೇಳೋದಕ್ಕೆ ಯೋಚನೆ ಮಾಡ್ತಿದ್ದೀರಾ. ಅದು 1 1 ಅಂದ್ರೆ ಇದಾ? ಅಯ್ಯೋ ಕರ್ಮ, ಹೋಗ್ರಿ ಮತ್ತೆ ಬೇಗ. ಹೇಳಕ್ಕೇನೋ ರೋಗ ನಿನಗೆ? ಹೋಗೋ ಹೋಗೋ ಅಂತಂದ್ರೆ ಹೋಗು. ಏನ್ರಿ ಇದು ಇಷ್ಟು ಬೇಗ ಆಗೋಯ್ತಾ? ಚಿಚಿ, ಏನ್ರಿ ಇದು? ಇದೆಲ್ಲ ಕೇಳೋ ಪ್ರಶ್ನೆನಾ? ಸುಮ್ಮನೆ ಹೋಗ್ರಿ. ಓಹೋ, ನೀವ್ 1 ಅಂತ ಹೇಳ್ಬೋದು, ನಾನು ಆಗೋಯ್ತಾ ಅಂತ ಕೇಳಿದ್ರೆ ದೊಡ್ಡ ತಪ್ಪಾ? ತಪ್ಪಲ್ಲ, ನೀವ್ ಯಾವತ್ತೂ ಕರೆಕ್ಟ್ ಅಂಡ್ ಪರ್ಫೆಕ್ಟ್. ಏನ್ರಿ ಆಗಿದೆ ನಿಮ್ಗೆ? ಏನೇನೋ ಮಾತಾಡ್ತಾ ಇದ್ದೀರಾ. ಅಯ್ಯೋ, ಇವ್ರಿಗೆ ಕಣ್ಮುಂದೆ ನಿಂತ್ಕೊಂಡು ಹೇಳಿ ಹೇಳಿ ಅಂತ ಹೇಳಿದ್ರೆ ನನಗೆ ಮಾತಾದ್ರೂ ಎಲ್ಲಿಂದ ಬರುತ್ತೆ? ರೀ, ಹೋಗ್ರಿ ನೀವು ಫಸ್ಟ್ ಇಲ್ಲಿಂದ ಹೋಗಿ. ಏನು, ನಾನು ಹೋಗ್ಬೇಕಾ? ನನ್ನೇನೆ ಹೋಗು ಅಂತ ಹೇಳ್ತಾ ಇದ್ದೀರಾ? ಹೌದು, ನೀವು ಎದುರುಗಡೆ ನಿಂತ್ಕೊಂಡು ನಮ್ಮ ಮಿಸ್ ತರ ಮಾತಾಡೋ ಅಂತ ಎದುರಿಸ್ತಿದ್ರೆ ನಂಗೆ ಭಯ ಆಗತ್ತೆ. ನೀವು ಹೋಗ್ರಿ. ನಾನು ನಿಮ್ಮನ್ನ ಭಯ ಪಡಿಸ್ತೀನ? ನಿಮ್ದು ಭಯ ಪಡೋ ಮುಖನಾ? ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಹೀಗೆಲ್ಲ ಹೋಗು ಅಂತ ಹೇಳಿದ್ರೆ ಹೊಟ್ಟೋಗ್ತೀನಿ ಅಷ್ಟೇ. ಅಯ್ಯೋ, ಅದು ಹಾಗಲ್ಲ ರೀ. ನಾನು ಹೋಗ್ತೀನಿ ಅಷ್ಟೇ. ಮಾವ, ನನಗೆ ಕೆಲಸ ಬೇಕಿತ್ತು. ಕೆಲಸನಾ? ಹ್ಞೂ ಮಾವ, ನಿಮ್ಮ ಕಂಪ್ನೀಲಿ ನನಗೊಂದು ಕೆಲಸ ಕೊಡ್ತೀರಾ? ಏನಮ್ಮ ನೀನು? ಅಲ್ಲ, ಅವತ್ತು ನೀನು ಓದು ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ ದಿವಸ ಕೆಲಸ ಮಾಡ್ತೀಯಮ್ಮ ಅಂತ ನಾನೇ ಕೇಳಿದೆ. ನೀನು ಅದಕ್ಕೇನಂದೆ? ಇಲ್ಲ ಮಾವ, ನಾನು ಮದುವೆ ಮಾಡ್ಕೋತೀನಿ, ಗಂಡ ಮನೆ ಮಕ್ಕಳು ಅಂತ ಸೆಟ್ಲ್ ಆಗ್ತೀನಿ ಅಂತ ಹೇಳಿದೆ. ಇವತ್ತೇನು ಇದ್ದಕ್ಕಿದ್ದಾಗೆ? ಹಾಂ, ಆಗೇನೋ ಹಾಗೆ ಹೇಳಿದ್ದೆ. ಆದರೆ ಈಗ ಸುಶಾಂತ್ ಮನೇಲಿಲ್ವಲ್ಲ. ಅಂದರೆ ನೀವು ಅವನಿಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ರಿ. ನಿಮಗೂ ಹೊರೆ ಆಗ್ತಿದೆ. ಅದಕ್ಕೆ ನಾನು ನಿಮ್ಮ ಕಂಪ್ನೀಲಿ ಕೆಲಸ ಸೇರಿಕೊಂಡ್ರೆ ನಿಮಗೂ ಸಹಾಯ ಆಗುತ್ತಲ್ಲ ಅಂತ ಅಂದ್ಕೊಂಡೆ. ಪ್ಲೀಸ್ ಮಾವ, ಇಲ್ಲ ಅಂತ ಅನ್ಬೇಡಿ. ಸುಶಾಂತ್ ಮನೆಯಿಂದ ಆಚೆ ಹೋದಾಗ್ಲಿಂದ ನನಗೂ ತುಂಬ ನೋವಾಗಿದೆ. ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಮರಿತೀನಿ. ಪಾಪ ದಿಶಾ ಸುಶಾಂತ್ನ ಎಷ್ಟು ಹಚ್ಕೊಂಡಿದ್ದಾಳೆ. ಜೊತೆಗೆ ಮಾವಂಗೆ ಸಹಾಯ ಮಾಡ್ಬೇಕನ್ನೋ ದೊಡ್ಡ ಮನಸ್ಸು ಇದೆಯಲ್ಲ ಈ ಹುಡುಗಿಗೆ. ಆಯಿತು, ನಾಳೆಯಿಂದ ನೀನು ನನ್ನ ಜೊತೆಲಿ ಆಫೀಸಿಗೆ ಬಾ. ಥ್ಯಾಂಕ್ ಯು ಮಾವ. ಹೋಗಿ ಮಲ್ಕೊ. ಪಾಪ, ಒಳ್ಳೆ ಹುಡುಗಿ. ನನ್ನ ಕಷ್ಟ ನೋಡೋಕ್ಕಾಗದೆ ಸಹಾಯ ಮಾಡಕ್ಕೆ ಬರೋ ಥರ ನನಗನ್ನಿಸ್ತಾ ಇದೆ. ಹೌದು ರೀ, ದಿಶಾ ತುಂಬಾ ಒಳ್ಳೆ ಹುಡುಗಿ. ಜೊತೆಗೆ ನಮ್ಮ ಸುಶಾಂತ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹಚ್ಕೊಂಡಿದ್ದಾಳೆ ಅಂದರೆ? ರೀ, ನಿಮಗೆ ನಮ್ಮ ದಿಶನ್ ಬಗ್ಗೆ ಏನು ಅನ್ಸುತ್ತೆ? ಅನ್ಸೋದೇನು ಸಾವಿತ್ರಿ, ಒಳ್ಳೆ ಹುಡುಗಿ, ಜಾಣೆ, ತಿಳುವಳಿಕೆ ಇಲ್ದಿರೋ ಚೆಲ್ಲಾಟದ ಹೆಣ್ಮಗು ಅಂತ ಅನ್ಸುತ್ತೆ ಅಷ್ಟೇ. ಎಸ್, ಇದೇ ನಂಗೆ ಬೇಕಾಗಿತ್ತು. ಅತ್ತೆ ಎಲ್ಲಿ ನನ್ನನ್ನು ಸೊಸೆ ಅನ್ನೋ ದೃಷ್ಟಿಯಲ್ಲಿ ನೋಡೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಅಮ್ಮು ಪ್ಲಾನ್ ವರ್ಕ್ ಆಯಿತು. ಏನು ಹೇಳಿದೆ? 6ನೇ ಸಿಸ್ಟರ್ ನಾಚ್ಕೊಂಡು ಹೋದ್ರು, ಮುನಿಯಮ್ಮ ನಾಚ್ಕೊಳೋದ್ರ? ನಾನೇನು ಹೇಳಿಲ್ವಾ? ಏನು ಹೇಳಿಲ್ವಾ? ಅಯ್ಯ ನಿನ್ನ, ಇದು ಒಳ್ಳೆ ಟೈಮ್ ಕಣೋ, ಹೋಗು, ಧೈರ್ಯ ಮಾಡಿ ಹೇಳು. ಭಯ ಆಗತ್ ಕಣ. ನಿನ್ನ ತಲೆ ಅಲ್ವೋ? ಹುಡುಗಿನೇ ನಾಚ್ಕೊಂಡು ಹೋಗಿರುವಾಗ ಗಂಡ್ಸಾಗಿ ನಿಂಗೊಂದು ಮರ್ಯಾದೆ ಬೇಡವಾ? ಇದು ಒಳ್ಳೆ ಟೈಮು, ಎದ್ರ ಬೇಡ, ಐ ಲವ್ ಯು ಅಂತ ಹೇಳ್ಬಿಡು. ಹೋಗ
ಅಯ್ಯ ಹೋಗ ನಿನ್ನ. ಎಸ್ ಏನಾಗಿದೆ ನನಗೆ ಗೊತ್ತಿಲ್ಲದೇನೆ ಖುಷಿ ಆಗ್ತಿದೆ. ನನ್ನನ್ನ ಹೋಗು ಅಂತ ಹೇಳ್ಬಿಟ್ಟು ನನ್ನನ್ನ ಯಾಕೆ ಹುಡ್ಕೊಂಡ್ ಬಂದ್ರಿ? ಏನ್ ವಿಷಯ? ಇದನ್ನ ತಾನೇ ಕೇಳ್ಬೇಕಂತ ಅನ್ಕೊಂಡ್ರಿ. ನೋಡಿ, ನನ್ನ ರೇಗ್ಸ್ಕೊಂಡ್ ಬರ್ಬೇಡಿ ನೀವು. ನನ್ನ ಹತ್ರ ಕಾಲ್ ಕೇಳ್ಕೊಂಡು ಜಗಳ ಮಾಡಿಲ್ಲ ಅಂದ್ರೆ ನಿಮ್ ತಿಂದ ಅರ್ಗಲ್ಲ ಅಲ್ಲ. ಪರವಾಗಿಲ್ವೇ, ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ರೀ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಎಕ್ಸ್ಪರ್ಟ್. ಏನ್ ಗೊತ್ತಾ ರಾಜ್, ಹುಡುಗಿರು ಅಡ್ಗೆ ಕಲ್ತ್ರೆ ಅವರು ಮದ್ವೆಗೆ ರೆಡಿ ಆಗಿದ್ದಾರೆ ಅನ್ನೋದು ಹಿರಿಯರ ಮಾತು. ಹಾಗೆ ಹುಡುಗ ಹುಡುಗಿ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ಅವನು ಮದ್ವೆ ಆಗೋದಕ್ಕೆ ಲಾಯಕ್ಕು ಅಂತ. ನೀವು ಮದ್ವೆಗೆ ರೆಡಿನ ಆಗಿದ್ರೆ ಹಲೋ, ಏನಾಯ್ತು ಹೇಳಿ. ನೀವು ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು? ನಾನ್ ಮದ್ವೆ ಆಗೋ ಹುಡುಗಿನ? ನಿಮ್ ತರ ಇರ್ಬೇಕು ಅಂತ ಹೇಳ್ಬಿಡ್ಲಾ? ಹಲೋ, ಏನಾಯ್ತು? ಏನಿಲ್ಲ. ಮತ್ತೆ ಹೇಳಿ. ಅದು ದೊಡ್ಡ ಲಿಸ್ಟೇ ಇದೆ ಬಿಡಿ. ಹೇಳಿ ಹಾಗಿದ್ರೆ. ನೋಡಿ, ನಾನ್ ಸ್ವಲ್ಪ ಹೈಟ್ ಜಾಸ್ತಿನಾ, ಸೊ ನಮ್ಮ ಹುಡುಗಿನು ನನ್ನಷ್ಟೇ ಹೈಟ್ ಇದ್ರೆ ಚೆನ್ನಾಗಿರತ್ತೆ. ಆಮೇಲೆ ನನ್ ಪಕ್ಕ ನಿಂತ್ಕೊಂಡ್ರೆ ಒಂದಿಷ್ಟಾರ ಇರ್ಬಾರ್ದಾ? ಕೊಳ್ಳಿ ಗಿಳ್ಳಿ ಎಲ್ಲ ಸರಿ ಹೋಗಲ್ಲ. ಹೈಟ್ ಕರೆಕ್ಟ್ ಆಗಿದ್ರೆ ಈಡು ಜೋಡು ಕರೆಕ್ಟ್ ಆಗಿರೋದು. ಹೈಟ್ ಇರ್ಬೇಕಾ? ಹೈಟು ನಿಮ್ ತಲೆ ಅಷ್ಟು ಗೊತ್ತಾಗಲ್ವಲ್ರಿ ನಿಮ್ಗೆ? ಯಾವಾಗ್ಲೂ ಹುಡುಗನ್ಗಿಂತ ಹುಡುಗಿ ಹೈಟ್ ಕಮ್ಮಿನೇ ಇರ್ಬೇಕು. ಹಾ, ಆಮೇಲೆ ಇಡೀ ಜೀವನ ಉದ್ದ ಚಪ್ಪಲಿ ಕೊಡ್ಸೋದ್ರಲ್ಲೇ ಅವ್ನ ಜೀವನ ಕಳೆದೋಗತ್ತೆ. ಹುಡುಗಿ ಹೈಟು ಹುಡುಗನ ಎದೆ ಎತ್ತರಕ್ಕೆ ಕರೆಕ್ಟ್ ಆಗಿರ್ಬೇಕು. ಚೂರು ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ ಕಣ್ರಿ ನಿಮ್ಗೆ. ಮುಂದಕ್ಕೆ ಹೇಳಿ. ಇನ್ನೇನಿದೆ? ನಾನ್ ತುಂಬಾ ಮಾತಾಡ್ತೀನಲ್ಲ, ಅದಕ್ಕೆ ನಮ್ಮ ಹುಡುಗಿ ಸ್ವಲ್ಪ ಕಡಿಮೆ ಮಾತಾಡ್ಬೇಕು. ಅವರು ಅಪರೂಪಕ್ಕೆ ಮಾತಾಡಿದ್ರೆ ಸಾಕು. ಓಹೋ, ಯಾಕೋ? ಅಲ್ಲ, ನೀವು ಒಟ ಅಂತಿರುವಾಗ ಅವಳು ಮೌನ ವ್ರತ ಮಾಡಿದ್ರೆ ಏನ್ರಿ ಚೆನ್ನಾಗಿರುತ್ತೆ? ಮಾತಾಡೋ ಹುಡುಗನ್ಗೆ ಅವನಷ್ಟೇ ಜಾಸ್ತಿ ಮಾತಾಡೋ ಹುಡುಗಿನೇ ಸೂಟ್ ಆಗೋದು. ಇಬ್ರು ಹಾಯಾಗಿ ಮಾತಾಡ್ಕೊಂಡು ಜೀವನ ಕಳಿಬಹುದು. ಹಂಗಂತೀರಾ? ಹಾ, ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಅಪ್ಪ. ಹೇಳಿ ಹೇಳಿ. ನಾನ್ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತೀನಾ, ಅವಳು ಆಚೆ ಕೆಲಸ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ನಾನು ಇಡೀ ದಿನ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಮನೆಗೆ ಹೋದಾಗ ಅವಳು ನನಗೋಸ್ಕರ ಕಾಯ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಒಂದು ಹೌಸ್ ವೈಫ್ ಬೇಕು. ನೀವು ಗಂಡಸ್ಲೆಲ್ಲ ಒಂದೇ ಅಲ್ವಾ? ನಿಮ್ ಹೆಂಡತಿ ಆಚೆ ಹೋಗಿ ಕೆಲಸ ಮಾಡೋದನ್ನ ಒಂಚೂರು ಸಹಿಸಲ್ಲ. ಇದು ಸರಿ ಇಲ್ಲ ರಾಜ್. ಪಾಪ ನಿಮ್ ಹುಡುಗಿಗೂ ಕನ್ಸಿರ್ಬೋದಲ್ವೇನ್ರಿ? ಗಂಡನ ಜೊತೆ ನಾನು ದುಡಿಬೇಕು ಅದು ಇದು ಅಂತ. ಟಿಪಿಕಲ್ ಗಂಡಸರು ಬುದ್ಧಿ ಬಿಟ್ಟು ಲಕ್ಷಣವಾಗಿ ಹೊರಗಡೆನೂ ಕೆಲಸ ಮಾಡೋ, ಮನೆ ಒಳಗೂ ಅಡ್ಗೆ ಬೇಸಾಕೋ ಹುಡುಗಿನ ಮದ್ವೆ ಆಗಿ. ಅಂತ ಹುಡುಗಿ ಸಿಗ್ತಾರಾ? ಸಿಗದೆ ಇನ್ನೇನ್ ಮತ್ತೆ. ಈಗ ನನ್ನೇ ನೋಡಿ, ನಾನು ಹೊರಗಡೆನೂ ಕೆಲಸ ಮಾಡಲ್ವಾ, ಹಾಗಂತ ಮನೆಗೆ ಬಂದಿದ ತಕ್ಷಣ ಸುಮ್ಮನೆ ಕೂರ್ತೀನ? ಅಡ್ಗೆ ಮನೆ ಕೆಲಸನೂ ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಪ್ಪ. ನಾನು ಅಂದ್ರೆ ಉದಾಹರಣೆಗೆ ಹೇಳ್ದೆ ಅಷ್ಟೆ. ನಂತರ ಸಾಕಷ್ಟು ಹುಡುಗಿರಿರ್ತಾರೆ ಕಣ್ರಿ, ನೀವು ಕಣ್ಬಿಟ್ಟು ನೋಡ್ಬೇಕು. ನೋಡ್ತಾ ಇದೀನಿ. ಹಾ, ಏನು? ಅಂದ್ರೆ ನೋಡ್ತೀನಿ ಅಂತ ಹೇಳಕ್ ಬಂದೆ. ಆಮೇಲೆ ಇನ್ನೇನಿದೆ ನಿಮ್ ಲಿಸ್ಟಲ್ಲಿ? ತುಂಬಾ ಇದೆ ಬಿಡ್ರಿ. ನೀವ್ ಹೇಳ್ತಿರೋದ್ ನೋಡಿದ್ರೆ ನನಗ್ ಸೂಟ್ ಆಗೋ ಹುಡುಗಿ ಸಿಗೋದ್ ಕಷ್ಟ ಅನ್ಸ್ತಿದೆ. ದೊಡ್ಡ ಮನ್ಮತ ಯಾಕ್ರಿ ಸಿಗಲ್ಲ? ಏನು ಎಲ್ಲ ಸಿನಿಮಾದಲ್ಲೂ ನಡೆಯೋ ತರ ರೋಡ್ ಕ್ರಾಸ್ ಮಾಡೋವಾಗ ಕೂದಲನ್ನ ಹಿಂದೆ ಸರ್ಸ್ಕೊಳ್ತಾ ಯಾವ್ದೋ ಹುಡುಗಿ ಬಂದು ನಿಮ್ ಮುಂದೆ ನಿಂತ್ಕೋತಾಳೆ, ಅವಳನ್ನ ಮದ್ವೆ ಆಗ್ಬೋದು ಅನ್ಕೊಂಡಿದ್ದೀರಾ? ಜೀವನ ಕಣ್ರಿ ಇದು. ನಮ್ ಜೀವನದ ಜೊತೆ ಆಗೋರು ಆಸ್ಪಾಸಲ್ಲೇ ಇರ್ತಾರೆ, ಹುಡುಕ್ಬೇಕಷ್ಟೇ. ನಿಮ್ ಕಷ್ಟಕ್ಕೆ ಸ್ಪಂದಿಸ್ತಾ ಎಲ್ಲಾನು ಹಂಚ್ಕೊಳ್ತಾ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ತಿರ್ತಾರೆ. ಯಾವ್ದೋ ಒಂದು ಹಂತದಲ್ಲಿ ನಿಮಗೆ ಅರ್ಥ ಆಗುತ್ತೆ ಕಣ್ರಿ, ಇವರು ಜೀವನ ಪರ್ಯಂತ ನಮ್ ಜೊತೆ ನಡೆಯೋರು ಅಂತ. ನಿಮಗೂ ಆ ಜ್ಞಾನೋದಯ ಬೇಗ ಆಗ್ಲಿ. ಹಾಗಿದ್ರೆ ನಿಮ್ಗಾಗಿದ್ಯಾ? ಏನು? ಅದೇ ರೀ, ಜ್ಞಾನೋದಯ ನಿಮ್ಗಾಗಿದ್ಯಾ ಅಂತ ಕೇಳಿದೆ.
ಆ ವಿಷಯದಲ್ಲೆಲ್ಲ ನಿಮ್ಗಿಂತ ನನ್ನ ತಟ್ಟಿನೇ ಬಿಡ್ರಿ. ಅಂದ್ರೆ ಅಂದ್ರೆ ನನಗಿನ್ನೂ ಜ್ಞಾನೋದಯ ಆಗಿಲ್ಲ ಅಂತ ಅನ್ಕೊಳ್ಳಿ. ಸೂಪರ್ ಮುನಿಯಮ್ಮ, ನಿಮಗೆ ಗೊತ್ತಿಲ್ದಿರೋ ವಿಷಯನ ನೀವು ನನಗೆ ಇಷ್ಟೊತ್ತು ಪಾಠ ಮಾಡಿದ್ರಿ. ಸಖತ್ ನೀವು. ಓಹೋ, ಏನ್ ಸಾಹೇಬ್ರ ಫುಲ್ ಮಿಂಚಿಂಗ್ ಹೊಡ್ತಿದೀವಲ್ಲ ಅದಕ್ಕೆ. ಹಾ ನೋಡೋ, ಇವತ್ತಾದ್ರೂ ಆರಾಧನವ್ರ ಹತ್ರ ನಿನ್ನ ವಿಷಯ ಹೇಳ್ಕೋ. ಖಂಡಿತ ಹೇಳ್ತೀನಿ. ಖಾತೆ ಹೊಡಿಬೇಡ. ಇವತ್ತು ನಮಗೆ ಫುಲ್ ಪ್ರೈವಸಿ ಇರುತ್ತೆ ಕಣ, ಹೇಳ್ತೀನಿ. ರಾಜ್, ಹೊರಗಡೆ ಹಾಳು ಮುಳು ಏನು ತಿನ್ಬೇಡಿ, ಇದನ್ನೇ ತಿನ್ನಿ ಆಯ್ತಾ? ಸರಿ ಅಮ್ಮ, ನಾನು ಬರೋದು ಲೇಟ್ ಆಗುತ್ತೆ, ಟೆನ್ಷನ್ ಆಗ್ಬೇಡ, ಫೋನ್ ಮಾಡ್ತೀನಿ, ಸರಿನಾ? ರಾಜ್ ರಾಜ್, ನಾನು ರೆಡಿ. ಹೊರಡೋಣವಾ? ರಾಜ್ ಹೇಳ್ಬಿಡ. ಹೇಳ್ಬಿಡ್ಬೇಕಾ? ಏನ ಮುರುಗೇಶ್ ಅವ್ರೆ? ಅದು ಏನಿಲ್ಲ, ಲೇಟ್ ಆಗ್ತಿದೆ, ಹೊರಡಿ ಅಂತ ಹೇಳ್ತೀಯನ. ಬನ್ನಿ ಹೋಣ. ಅಮ್ಮ, ಬೆಳಗ್ಗೆ ಏನೋ ಒಂಥರ ಸಂಭ್ರಮ. ನಿನ್ನ ಮಗಳಿಗೆ ಆ ರಾಜ್ ಜೊತೆ ಹೋಗೋದು ಅಂದ್ರೆ ಏನೋ ಒಂಥರ ಸಡಗರ, ಉತ್ಸಾಹ, ಉಲ್ಲಾಸ. ಅವ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ರೀ. ಯಾಕ್ರಿ ಈ ತರ ಎಲ್ಲ ಮಾತಾಡ್ತೀರಾ? ಒಳ್ಳೆ ಮಾತುಗಳು ಬರದೇ ಇಲ್ವಾ ನಿಮ್ ಬಾಯಲ್ಲಿ? ಅದೇನು ಒಳ್ಳೆ ಕೆಲ್ಸನೋ ಏನೋ. ಅಯ್ಯಯ್ಯೋ, ಯಾಕೆ ಹೀಗಾಯ್ತು ದೇವ್ರೆ? ಆರಾಧನಾ ರಾಜ್ಗೆ ಏನು ತೊಂದರೆ ಆಗ್ತಿರ್ಲಪ್ಪ. ಸಾವಿತ್ರಿ, ಸಾವಿತ್ರಿ. ಬಂದೆ ರೀ, ಬಂದೆ. ಫೈಲ್ ತಗೊಳ್ರಿ. ರೀ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀರಲ್ವಾ? ಅಯ್ಯೋ, ಖಂಡಿತ ಆಗೋದಿಲ್ಲ ಸಾವಿತ್ರಿ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು. ಜೊತೆಯಲ್ಲಿ ಆಫೀಸ್ ತುಂಬ ಸಿಕ್ಕಾಪಟ್ಟೆ ಕೆಲಸಗಳಿದೆ. ಆ ಮೂರ್ತಿನ ಇನ್ನೊಂದು ಕಡೆ ಮೀಟಿಂಗ್ ಕಳಿಸಿದ್ದೀನಿ. ವರ್ಕ್ ಲೋಡ್ ಎಷ್ಟಿದೆ ಅಂದರೆ ತಲೆ ಸಿಡ್ದೋಗ್ತಾ ಇದೆ ನನಗೆ. ಮಗಳು ಅಂತ ನಾನಿರುವಾಗ ನನಗೆ ಯಾವ ಅಧಿಕಾರನೂ ಕೊಡದೆ ದೊಡ್ಡದಾಗ ಮಗನ ಕೈಗೆ ಇಡೀ ಕಂಪನಿನ ವಹಿಸ್ಬೇಕು ಅಂತ ನೋಡಿದ್ರು. ಅವನು ಕಿವಿ ಮೇಲೆ ಹೂವು ಇಟ್ಟು ಹೋದ. ಈಗ ಅನುಭವಿಸಿ. ಸಾವಿತ್ರಿ, ನಾನು ಬರ್ತೀನಿ. ಮಾವ, ಪರವಾಗಿಲ್ವೇ? ಆಫೀಸ್ಗೆ ಹೊರಟಿದ್ಯಾ? ಈ ಔಟ್ಫಿಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಪಾಪ ಕೆಲಸನೇ ಮಾಡಲ್ಲ, ಆರಾಮಾಗಿರ್ತೀನಿ ಅಂತ ಹೇಳ್ತಾ ಇದ್ಲು. ಆದ್ರೆ ಈಗ ಇವ್ರಿಗೆ ಹೊರೆ ಆಗುತ್ತೆ ಅಂತ ಇವಳು ಕೆಲ್ಸಕ್ಕೆ ಹೊರಟಿದ್ದಾಳೆ. ಹೋಗ್ಬೇಕಂದ, ಒಳ್ಳೇದಾಗ್ಲಿ. ಆದರೆ ಮಾವಂಗೆ ನಾನು ಆಫೀಸಿಗೆ ಬರೋದು ಇಷ್ಟ ಇಲ್ಲ ಅನ್ಸುತ್ತೆ. ನನಗೆ ಬಿಟ್ಟು ಹೋಗ್ತಿದ್ದಾರೆ. ಹಾಗೇನಿಲ್ಲಮ್ಮ, ನೀನು ರಾತ್ರಿ ಆಫೀಸಿಗೆ ಬರ್ತೀನಿ ಅಂತ ಹೇಳಿದಾಗ ಎಲ್ಲ ತಮಾಷೆಗೆ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಆದರೆ ಅದನ್ನ ಇಷ್ಟೊಂದು ಗಂಭೀರವಾಗಿ ತಗೊಂಡು ಇಷ್ಟು ಶ್ರದ್ಧೆಯಿಂದ ನೀನು ರೆಡಿಯಾಗಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಮ್ಮ, ನಾನು ಹೋಗಿ ಬರ್ತೀನಿ. ಓಕೆ ಬೇಬಿ, ಹೋಗ್ಬಾ. ದಿಶಾ, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಅತ್ತೆ, ನಾನು ಹೋಗಿ ಬರ್ತೀನಿ. ಹೋಗ್ಬಾ. ನನ್ನ ಪ್ಲಾನ್ ಪ್ರಕಾರ ದಿಶಾ ಅಪ್ಪ ಅಮ್ಮನ ಮನ್ಸು ಗೆದ್ದುಬಿಟ್ರೆ ಇವಳೇ ಮನೆ ಸೊಸೆ ಆಗ್ತಾಳೆ. ಆರಾಧನಾ ಅನ್ನೋ ಚಾಪ್ಟರ್ ಸುಶಾಂತ್ ಲೈಫಿಂದ ಪರ್ಮನೆಂಟಾಗಿ ಮುಚ್ಚೋಗುತ್ತೆ.